Welcome back to my YouTube channel. Today we discuss about ಆನ್ ಡಿಲೇ ಟೈಮರ್. ಆನ್ ಡಿಲೇ ಟೈಮರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ನಮ್ಮ ಫಸ್ಟ್ ಇಯರ್ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಪರ್ಟೀಸಲ್ಲಿ 10th ವೀಕಲ್ಲಿ ಸೆಕ್ಷನ್ 4ಅಲ್ಲಿ 10 ಮಾರ್ಕ್ಸ್ಗೆ ಬರೋಂಥ ಕ್ವಶನ್ನು. ಸೊ ನಾನು ಇದನ್ನು ಟೈಮರ್ ಅಂದರೆ ಏನು, ಟೈಮರಲ್ಲಿ ಮೀನಿಂಗು, so types of timer, working of timer with example, difference between timer and relay, application, question and MCQ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ರಿಲೇ ಮತ್ತು ಕಾಂಟ್ಯಾಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಕೂಡ 10 ಮಾರ್ಕ್ಸಿಗೆ ಬರೋಂಥ ಕ್ವಶನ್ನು. ಇದರಲ್ಲೂ ಕೂಡ ನಾನು ಟೈಮರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಆನ್ ಡಿಲೇ ಟೈಮರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ವಿತ್ ಒಂದು ಎಕ್ಸಾಂಪಲ್ ಕೊಟ್ಟು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಫಸ್ಟು ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಈಸ್ ಟೈಮರ್? ಸೊ ಟೈಮರ್ ಅಂದರೆ ಡಿವೈಸ್ ಯೂಸ್ಡ್ ಟು ಮೆಜರ್ ಆರ್ ಕಂಟ್ರೋಲ್ ಟೈಮ್ ಇಂಟರ್ವಲ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಸೊ ಟೈಮರ್ನ ಯೂಸ್ ಮಾಡ್ಕೊಂಡು ಒಂದು ಸಿಸ್ಟಮ್ ಎಷ್ಟು ಟೈಮ್ ಇರ್ತದೆ ಟೈಮರ್ಗೆ ಕೂಡ ಕೌಂಟ್ ಮಾಡ್ಬೋದು, ಮೆಜರ್ ಮಾಡಲಿಕ್ಕೆ, ಅಥವಾ ಕಂಟ್ರೋಲ್ ಟೈಮ್ ಇಂಟರ್ವಲ್. ಸೊ ಒಂದು ಮಿಷಿನ್ ಇರುತ್ತೆ ನಮಗೆ, ಫಾರ್ ಎಕ್ಸಾಂಪಲ್ ಒಂದು 10 ನಿಮಿಷ ಬಿಟ್ಟು ಆನ್ ಆಗಬೇಕು, ಎಲ್ಲ ಲೋಡು ಸಡನ್ನಾಗಿ ಆನ್ ಆಗೋದು ಬೇಡ ಅಂಥ ಟೈಮಲ್ಲೆಲ್ಲ ನಾವು ಒಂದು ಟೈಮರ್ನ ಫಿಕ್ಸ್ ಮಾಡಿಟ್ಟರೆ ಆ ಟೈಮ್ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಆ ಮೋಟ್ರು ಆನ್ ಆಗಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಸೊ ಫಸ್ಟು ನಿಮಗೆ ಟೈಮರ್ ಅರ್ಥ ಆಗಬೇಕಂದ್ರೆ ರಿಲೇ ಅರ್ಥ ಆಗಬೇಕು. ವಾಟ್ ಈಸ್ ರಿಲೇ? ಸೊ ರಿಲೇ ಸೇಮ್ ರಿಲೇ ಫಂಕ್ಷನ್, ಬಟ್ ದಿಸ್ ಈಸ್ ಟೇಕನ್ ಸಮ್ ಟೈಮ್ ತೊಗೊಂಡು ಆಪ್ರೇಟ್ ಆಗುತ್ತೆ. ಇವಾಗ ನೀವೊಂದು ಟೈಮನ್ನು ಸೆಟ್ ಮಾಡಿದರೆ ಆ ಟೈಮ್ ಆದಮೇಲೆ ಈ ರಿಲೇ ಆನ್ ಆಗುತ್ತೆ. ದ ಫಂಕ್ಷನ್ ಆಫ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಆಪ್ರೇಷನ್ ಆಫ್ ಎಕ್ವಿಪ್ಮೆಂಟ್ ಆಫ್ಟರ್ ಪ್ರಿಸೆಟ್ ಟೈಮ್. ಸೊ ಟೈಮರ್ ಅಂದರೆ ಸಿಂಪಲ್, ಟೈಮ್ ಹೇಳ್ತದೆ, ಟೈಮ್ಗೆ ಆನ್ ಆಗೋದು, ಆಫ್ ಆಗೋದು, ಆನ್ ಆ್ಯಂಡ್ ಆಫ್. ಸೇಮ್ ದಿಸ್ ಈಸ್ ಆಲ್ಸೋ ರಿಲೇ, ಬಟ್ ಆನ್ ಸಮ್ ಟೈಮಿಂಗ್ಸ್. ಸೊ ಈಗ ಒಂದು ಟೈಮರ್ ಬಗ್ಗೆ ಕಾಂಪೋನೆಂಟ್ಸ್ ಏನು ಬೇಕು ನೋಡ್ತಾ ಹೋಗೋಣ. ಫಸ್ಟ್ ಅದು ಆನ್ ಮಾಡಲಿಕ್ಕೆ MCB ಬೇಕಾಗತ್ತೆ. MCB ತೊಗೊಂಡಿದ್ದೀನಿ, ಟೈಮರ್ಸ್ ಬೇಕು. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲಿ 2 ಲ್ಯಾಂಪ್ ತೊಗೊಂಡಿದ್ದೀನಿ, ಒಂದು NC ಕನೆಕ್ಟ್ ಮಾಡಲಿಕ್ಕೆ, ಒಂದು NO ಕನೆಕ್ಟ್ ಮಾಡಲಿಕ್ಕೆ. ಸೊ ಇದು ಬೇಕಾಗಿರೋ ಒಂದು ಕಾಂಪೋನೆಂಟ್ಸ್. ಸೊ ಈಗ ನಿಮಗೆ P ಅಂದರೆ ಫೇಸ್ ಆ್ಯಂಡ್ ನ್ಯೂಟ್ರಲ್ ತೊಗೊಂಡಿದ್ದೀವಿ, MCB. ಸೊ ಈಗ ಇದು ಟೈಮರಲ್ಲಿ ನೋಡಿ ಕಾಮನ್ ಇರುತ್ತೆ, ಒಂದು ಟೈಮರ್ ಸಪ್ಲೈ A1 ಆ್ಯಂಡ್ NO ಕಾಂಟ್ಯಾಕ್ಟರ್ ಆ್ಯಂಡ್ NC ಕಾಂಟ್ಯಾಕ್ಟರ್, 2 ಕಾಂಟ್ಯಾಕ್ಟರ್, 2 ಒಂದೊಂದು ಲ್ಯಾಂಪನ್ನು ಕನೆಕ್ಟ್ ಮಾಡ್ತೀನಿ, ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನು ಫಂಕ್ಷನ್ ಆಗುತ್ತೆ ಒನ್ ಬೈ ನೋಡ್ತಾ ಹೋಗೋಣ. ಸೊ ಇದು ನಮ್ಮ ಕಾಮನ್ ಆಗಿ ಒಂದು ಟೈಮರಿಗೆ ಕೊಡೋಂಥ ಸಪ್ಲೈ. ಅದರಿಂದ ಒಂದು NC ತಗೊಂಡೋಗಿ, NC ಕಾಂಟ್ಯಾಕ್ಟರ್ ಅಂದರೆ ನಾರ್ಮಲಿ ಓಪನ್ ಕಾಂಟ್ಯಾಕ್ಟರ್, ಅಲ್ಲಿಂದ ತಗೊಂಡು ಒಂದು ಲ್ಯಾಂಪಿಗೆ ಕನೆಕ್ಟ್ ಮಾಡಿದ್ದೀನಿ. ಒಂದು NO ಇಂದ ನಾರ್ಮಲಿ ಓಪನ್ನಿಂದ ತಗೊಂಡೋಗಿ ಒಂದು ಲ್ಯಾಂಪಿಗೆ ಕನೆಕ್ಟ್ ಮಾಡಿದೆ, ಅದು ಫೇಸ್ ಕನೆಕ್ಷನ್. ನೆಕ್ಸ್ಟ್ ನ್ಯೂಟ್ರಲ್ ಕನೆಕ್ಷನ್ ಮಾಡ್ತಾ ಬರೋಣ. ಇದು ಕನೆಕ್ಷನ್, ಇದು ಆನ್ ಡಿಲೇ ಟೈಮರ್ ವರ್ಕಿಂಗ್ ಕನೆಕ್ಷನ್. ಈಗ ಕನೆಕ್ಷನ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಇದು ಕನೆಕ್ಷನ್ ಆಗಿದೆ. ಲ್ಯಾಂಪ್ 1ಗೆ, ಲ್ಯಾಂಪ್ 2ಗೆ ಒಂದು ಫೇಸ್, ಒಂದು ನ್ಯೂಟ್ರಲ್ ಕನೆಕ್ಟ್ ಆಗಿದೆ. ಬಟ್ ಏನಪ್ಪ ಅಂದರೆ ಒಂದು NO ನಾರ್ಮಲಿ ಓಪನಿಂದ ಕನೆಕ್ಟ್ ಆಗಿದೆ, ಒಂದು NC ನಾರ್ಮಲಿ ಕ್ಲೋಸಿಂದ ಕನೆಕ್ಟ್ ಆಗಿದೆ. ಸೊ ಇವಾಗ ಇನಿಷಿಯಲಿ ಏನಾಗಿದೆ ನೋಡಿ, ಈಗ ಫಸ್ಟ್ MCB ನಮ್ಮದು ಆಫಲ್ಲಿದೆ. ಈಗ ಆಫ್ ಪೊಸಿಷನಲ್ಲಿ 2 ಕೂಡ ಗ್ಲೋ ಆಗ್ತಿಲ್ಲ. ಬಟ್ ಜಸ್ಟ್ ನಾವು ಈಗ MCBನ ಆನ್ ಮಾಡೋಣ. ಸೊ ಇದು ನೋಡಿ, ಇದು MCBನ ಆನ್ ಮಾಡಿದ ತಕ್ಷಣ ವಾಟ್ ಹ್ಯಾಪನ್. ಸೊ ಇದನ್ನು ಇನ್ನು ಟೈಮ್ ಸೆಟ್ ಮಾಡಿದ್ದೀವಿ, ಬಟ್ ಇನ್ನು ಜಸ್ಟ್ MCB ಆನ್ ಮಾಡಿದ ತಕ್ಷಣ ನೋಡಿ ನಾರ್ಮಲಿ ಓಪನ್ ಆಗಿದೆ, ನಾರ್ಮಲಿ ಕ್ಲೋಸ್ ಆಗಿರೋಂಥ ಲ್ಯಾಂಪು ರನ್ ಆಗ್ತಾ ಇದೆ. ಸೊ ನಾರ್ಮಲಿ ಕ್ಲೋಸಿಗೆ ಕನೆಕ್ಟ್ ಮಾಡಿರೋ ಲ್ಯಾಂಪ್ ಆನ್ ಆಗಿದೆ, ನಾರ್ಮಲಿ ಓಪನಿಗೆ ಕನೆಕ್ಟ್ ಮಾಡಿರೋ ಲ್ಯಾಂಪು ಆಫ್ ಆಗಿದೆ. ಸಮ್ ಟೈಮ್ ಸೆಟ್ ಮಾಡಿರ್ತೀವಿ, ಒಂದು 5 ಸೆಕೆಂಡ್ ಮಾಡಿ, ಆಫ್ಟರ್ 5 ಸೆಕೆಂಡ್ ಆದಮೇಲೆ ಇಮ್ಮಿಡಿಯೇಟಾಗಿ ಆಟೋಮೆಟಿಕ್ಕಾಗಿ ನೋಡಿ ಚೇಂಜ್ ಆಗುತ್ತೆ. ಸೊ ಈಗ ಲ್ಯಾಂಪ್ 1 ಆಫ್ ಆಗಿದೆ, ಲ್ಯಾಂಪ್ 2 ಆನ್ ಆಗಿದೆ. ಸೊ ಇದು ಟೈಮರ್ ಇದು. ಸೊ ಟೈಮರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇನ್ ಟೈಪ್ಸ್. ಸೊ ಆನ್ ಡಿಲೇ ಟೈಮರ್, ಆಫ್ ಡಿಲೇ ಟೈಮರ್, ಸೈಕಲ್ ಟೈಮರ್. ಇದು ಟೈಪ್ಸ್ ಆಫ್ ಟೈಮರ್. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಟೈಮರ್ ಆ್ಯಂಡ್ ರಿಲೇ. ಸೊ ಬೋತ್ ನೋಡಿ ಫಂಕ್ಷನ್, ಕಂಟ್ರೋಲ್ ಟೈಮ್ ಡಿಲೇ.
ಇದು ಟೈಮರ್ ಟೈಮ್ ಮೇಲೆ ಕಂಟ್ರೋಲ್ ಮಾಡೋದು. ಕಂಟ್ರೋಲ್ ಸರ್ಕ್ಯೂಟ್ ಸ್ವಿಚಿಂಗ್, ಅದು ಸಪ್ಲೈ ಬಂದ ತಕ್ಷಣ, ಖಾಲಿ ಸಪ್ಲೈ ಬಂದ ತಕ್ಷಣ ಆನ್ ಆಗುತ್ತೆ. ಆಪ್ರೇಷನ್, ಸೊ ಟೈಮ್ ಬೇಸ್ಡ್ ಆನ್ ಕರೆಂಟ್ ಆನ್ ವೋಲ್ಟೇಜ್, ಡಿಲೇ ಅಡ್ಜಸ್ಟಬಲ್. ಸೊ ಇದರಲ್ಲಿ ನೋ ಅಡ್ಜಸ್ಟಬಲ್, ಎಕ್ಸಾಂಪಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಡಿಲೇ, ಓವರ್ಲೋಡ್ ಪ್ರೊಟೆಕ್ಷನ್ ಹೀಗೆ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಪ್ಲಿಕೇಶನ್, ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ಯೂಸ್ ಮಾಡ್ತೀವಿ, ಸ್ಟಾರ್ ಡೆಲ್ಟಾ ಮೋಟರ್ನ ಆನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಕನ್ವೇಯರ್ ಸಿಸ್ಟಮಲ್ಲಿ ಲೈಟಿಂಗ್ ಕಂಟ್ರೋಲ್, ಸೀಕ್ವೆನ್ಸ್ ಕಂಟ್ರೋಲ್ ಆಫ್ ಮಿಷಿನ್ಸ್. ಸೊ ನೆಕ್ಸ್ಟ್ ಬಂದರೆ ಕ್ವಶನ್ಸ್. ಸೊ ಕ್ವಶನ್ಸ್ ಏನೇನು ಬರುತ್ತೆ ಎಕ್ಸಾಮ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಸೊ ಒನ್ ಬೈ ನೋಡ್ತಾ ಹೋಗಿ, ಇದು ಕ್ವಶನು. ಸೊ ಇನ್ನೂ ಕ್ವಶನ್ಸ್ ಇದೆ, ನಾನು ಬೇಕಾದ್ರೆ ವೀಕ್ ವೈಸ್ ಕ್ವಶನಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ MCQ, ನೀವು ಕೇಳೋಂಥ MCQ. ಸೊ ಇವು ನನಗೆ ಒಂದು ಟೈಮರ್ ಬಗ್ಗೆ, ಆನ್ ಟೈಮರ್ ಬಗ್ಗೆ ಮಾಡಿರೋಂಥ ವಿಡಿಯೋ. ನೆಕ್ಸ್ಟ್ ಇದರಲ್ಲಿ ಆಫ್ ಟೈಮರ್ ಬಗ್ಗೆ ಮಾಡ್ತೀನಿ. ಸೊ ಇದು 10 ಮಾರ್ಕ್ಸ್ ಕ್ವಶನ್ನು, ನಿಮಗೆ ಏನು ಕೇಳ್ತಾನೆ ಈಸಿಯಾಗಿ ಪಾಸ್ ಆಗೋಂಥ ಟಾಪಿಕ್ಕು. ಸೊ ಈಸಿಯಾಗಿದೆ, ಈಸಿಯಾಗಿ ಓದ್ಕೊಳ್ಳಿ. ಏಕೆಂದರೆ ಜಸ್ಟ್ ಪಾಸ್ ಆದರೆ ಸಾಕಾಗಲ್ಲ, ತುಂಬ ಸ್ಕೋರ್ ಕೂಡ ಬೇಕಾಗತ್ತೆ. ಕೆಲವ್ರು ಕೇಳ್ತಾ ಇದ್ದಾರೆ ಸರ್ ಹೇಗೆ ಸ್ಕೋರ್ ಮಾಡಬೇಕು ಅಂತೇಳಿ. ಸೊ ನಾನು 10th ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಈಸಿ ಇದೆ, 10th ಮಾರ್ಕ್ಸ್ಗೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.